SSLC ಸ್ಟೂಡೆಂಟ್ಸ್, ಹೋಪ್ ಸೊ ನಿಮ್ಮ ಪ್ರಿಪರೇಷನ್ ಸರಿಯಾಗಿ ಹೋಗ್ತಿದೆ ಅಂತ ತಿಳ್ಕೊಂಡಿದ್ದೇನೆ. ಸೊ ನಾನು ಆಲ್ರೆಡಿ ಬಹಳ ವಿಡಿಯೋಸ್ ಮಾಡಿದ್ದೇನೆ ಹೌ ಟು ಸ್ಕೋರ್ 80/80 ಇನ್ ಸೈನ್ಸ್ ಅಂತ. ಸೊ ಹೋಗಿ ಅದನ್ನು ಚೆಕ್ ಮಾಡಿ. ಸೊ ಇಫ್ ಇನ್ ಕೇಸ್ ನಿಮಗೂ ಇನ್ಫಾರ್ಮೇಷನ್ ಬೇಕಿದೆನಾ ಹೇಗೆ ಇವ್ಯಾಲ್ಯೂಯೇಟರ್ ಇಲ್ಲ ಆದರೆ ಎಕ್ಸಾಮ್ನರು ಹೇಗಪ್ಪ ನಿಮ್ಮ ಪೇಪರ್ನ ಚೆಕ್ ಮಾಡ್ತಾರೆ, ಆನ್ಸರ್ ಶೀಟ್ ಸಿಕ್ಕಿದ ತಕ್ಷಣ ಅವ್ರ ಕೆಲಸ ಏನು, ಅವ್ರದ್ದು ಏನು ರೂಲ್ಸ್ ಇದೆ ಚೆಕ್ ಮಾಡೋದು, ಸೊ ದಟ್ ಯು ವಿಲ್ ಗೆಟ್ ಅ ಗುಡ್ ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮ್. ಸೊ ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತೇನೆ. ನನಗೆ ಯಾವತ್ತೂ ಸಿಕ್ಕಿಲ್ಲಪ್ಪ ಚಾನ್ಸು to go and evaluate any of the 10th standard students answer sheets but with me where I was actually working with me who are the colleagues because they actually ask yaar check ಮಾಡಬಹುದು ಅಂದ್ರೆ ಪೇಪರ್ ಆಲ್ಮೋಸ್ಟ್ 15+ years ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆ, ಅಕಸ್ಮಾತ್ ಆಗಿ 15 years+ ಎಕ್ಸ್ಪೀರಿಯನ್ಸ್ ಇದ್ದಿರಲಿಲ್ಲ ಅಂದ್ರೆ ಅವ್ರಿಗೆ ಪೇಪರ್ ಕರೆಕ್ಷನ್ ಮಾಡ್ಲಿಕ್ಕೆ ಕೊಡಲ್ಲ, ಮೋಸ್ಟ್ ಪ್ರಾಬಬಲಿ ಕೊಡಲ್ಲ. ಸೊ ಇಟ್ ಇಸ್ ವೆರಿ ರೇರ್ ಚಾನ್ಸ್. ಓಕೆ, ವೆರಿ ರೇರ್ ಚಾನ್ಸ್ ಅವ್ರಿಗೆ ಸಿಗಲ್ಲ. ಸೊ ಪ್ರೈವೇಟ್ ಸ್ಕೂಲ್ಸ್ ಬಗ್ಗೆ ಮಾತಾಡ್ತಿದ್ದೇನೆ, ಟೀಚರ್ಸ್ದು. ಅಕಸ್ಮಾತ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಇದ್ರೆ ಅವ್ರಿಗೆ ಸಿಗುತ್ತೆ, ಬಟ್ ಪ್ರೈವೇಟ್ ಟೀಚರ್ಸ್ಗೆ ಸಿಗಲ್ಲ ಇಫ್ ಇನ್ ಕೇಸ್ ದೇ ಡೋಂಟ್ ಹ್ಯಾವ್ ಅ 15+ years ಆಫ್ ಎಕ್ಸ್ಪೀರಿಯನ್ಸ್. ಕ್ಲಿಯರ್? ಸೊ ಈಗ ಇವೆಲ್ಲ ಟೀಚರ್ಸು ಪೇಪರನ್ನು ಅಂತೂ ಕರೆಕ್ಟ್ ಮಾಡ್ತಾರೆ, ಆನ್ಸರ್ ಶೀಟ್ಸನ್ನು. ಬಟ್ ಹೇಗೆ ಕರೆಕ್ಟ್ ಮಾಡ್ತಾರೆ? ಸೊ ದ್ಯಾಟ್ ಯು ವಿಲ್ ರೈಟ್ ಯು ಆನ್ಸರ್ ಶೀಟ್ ಅಕಾರ್ಡಿಂಗ್ ಟು ದ್ಯಾಟ್. ಅದ್ರ ಸಲುವಾಗಿ ನಾನು ಇವತ್ತು ನಿಮಗೆ ಈ ವಿಡಿಯೋನ ಮಾಡ್ತಿದ್ದೇನೆ, ಸೊ ದ್ಯಾಟ್ ನಿಮಗೂ ಗೊತ್ತಾಗುತ್ತಪ್ಪ ಆನ್ಸರ್ ಶೀಟ್ನಲ್ಲಿ ಯಾವ ಥರ ಬರಿಬೇಕು. ನಾವೇ ಇವ್ಯಾಲ್ಯೂಯೇಟರ್ಗೆ ಇಲ್ಲಾಂದ್ರೆ ಎಕ್ಸಾಮ್ನರ್ಗೆ ಸಿಟ್ಟು ಬರೆಸಬಾರ್ದು. ಯಾಕೆ ಸಿಟ್ಟು ಬರೆಸಬಾರ್ದು? ಸಿ, ಎಲ್ಲ ಮನುಷ್ಯದಲ್ಲಿನೂ ಒಂದು ಇದಿರುತ್ತೆ. ಮೀನ್ಸ್ ಏನಾದರೂ ಒಂದು ಫ್ಯಾಮಿಲಿದಲ್ಲಿ ಏನಾದರೂ ಕೆಲಸ ಇರುತ್ತಪ್ಪ, ಹೊರಗಡೆ ಏನಾದರೂ ಕೆಲಸ ಇರುತ್ತೆ, ಈ ಕೆಲಸ ಬಿಟ್ಟು ಬೇರೆ ಕಡೆನೂ ಕೆಲಸ ಇರುತ್ತೆ. ಸ್ಪೆಷಲಿ ನಾನು ಹೇಳ್ತೇನೆ ನಿಮಗೆ, ಈವನ್ ಲಿವಿಂಗ್ ದಿಸ್ ವರ್ಕ್ ಆಲ್ಸೋ ನನಗೆ ಬೇರೆ ಕೆಲಸನೂ ಇದೆ. ಓಕೆ, ನನ್ನ ಫ್ಯಾಮಿಲಿ ಇದೆ, ಐ ನೀಡ್ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ. ಈ ಥರ ಸೇಮ್ ಅದೇ ಥರ ಯಾರು ಪೇಪರ್ ಚೆಕ್ ಮಾಡ್ತಿರ್ತಾರಲ್ಲ ಅವ್ರದ್ದು ಫ್ಯಾಮಿಲಿ ಇರುತ್ತೆ. ಓಕೆ, ಒಂದೊಂದ್ಸಲ ಮೂಡ್ ಸರಿಯಾಗಿರುತ್ತಪ್ಪ, ಒಂದೊಂದ್ಸಲ ಮೂಡ್ ಸರಿಯಾಗಿರಲ್ಲ. ಸೊ ನಿಮಗೆ ಮಾರ್ಕ್ಸ್ ತೆಗಿಬೋದಾ? No. So they won't remove any of the marks. Clear everyone? So marks anna avaru tagiyalla, marks anna completely tagiyalla. That is a strict rules are present to correct the paper also. So ಏನಪ್ಪ ಅದು ರೂಲ್ಸ್, ಹೇಗೆ ಅದನ್ನ ಕರೆಕ್ಟ್ ಮಾಡ್ತಾರೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ದ ನಮ್ಮ ವೇದಾಂತ SSLC and hit the like button before we start the video, because ಈ ತರ ಇನ್ಫಾರ್ಮೇಷನ್ಸ್ ಬೇಕಂದ್ರೆ ನೋಟಿಫಿಕೇಶನ್ ಬಟನ್ ಆನ್ ಮಾಡಬೇಕಾಗುತ್ತೆ. ಸೊ ಅದನ್ನ ಆನ್ ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಸೊ ಎರಡನ್ನ ಫಾಸ್ಟ್ ಆಗಿ ಮಾಡಿ. ಸೊ ನೆಕ್ಸ್ಟ್ ಹೋಗೋಣ. ಸೊ how actually we can do it. First thing is the golden rule, that is about the marking schemes like keywords driven. So in the case ನೀವು ಆನ್ಸರ್ ಶೀಟ್ ದಲ್ಲಿ ಕೀವರ್ಡ್ಸ್ ಅನ್ನ ಮೆನ್ಷನ್ ಮಾಡಿ ಅಂಡರ್ಲೈನ್ ಮಾಡಿದ್ರೆ ಅಂದ್ರೆ ಬಹಳ ಖುಷಿಯಿಂದ ಎಕ್ಸಾಮ್ನವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ತಕ್ಷಣ ನಿಮ್ಮ ಆನ್ಸರ್ ಶೀಟ್ ಅನ್ನ ನೋಡಿದ ತಕ್ಷಣ ಇವ್ರಿಗೆ ಖುಷಿ ಆಗುತ್ತಪ್ಪ ಕೀವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದ್ರೆ. ಯಾಕೆ ಅನ್ನೋದು ರೀಸನ್ ನಿಮ್ಗೆ ಹೇಳ್ತೇನೆ ನಾನು, ಚೆನ್ನಾಗಿ ಕೇಳಿ ಇಲ್ಲಿ, ಆಯ್ತಾ? ದಟ್ ಇಸ್ evaluators look for the specific value points or the keywords, okay, rather than the just the long ಪ್ಯಾರಾಗ್ರಾಫ್. ಅವ್ರಿಗೆ ಲಾಂಗ್ ಪ್ಯಾರಾಗ್ರಾಫ್ಸ್ ಎಲ್ಲ ನೋಡ್ಕೋತ ಕುಣ್ಲಿಕ್ಕೆ ಟೈಮ್ ಸಿಗಲ್ಲ, ಬಿಕಾಸ್ ಅವ್ರಿಗೆ ಡೇ ಟಾರ್ಗೆಟ್ ಇರುತ್ತೆ. ಸೊ ಇವತ್ತು ನೀನು ಇಷ್ಟು ಪೇಪರ್ಸ್ ಅನ್ನ ಕರೆಕ್ಟ್ ಮಾಡ್ಬೇಕಪ್ಪ, ಬಿಕಾಸ್ ಅದ್ರ ಪ್ರಕಾರ ಅವ್ರಿಗೆ ರೊಕ್ಕ ಸಿಗುತ್ತೆ. ರೊಕ್ಕ ಅಂದರೆ ನಮ್ಮ ಲಂಕನವ್ರು ಉತ್ತರ ಕರ್ನಾಟಕದಲ್ಲಿ ರೊಕ್ಕ ಅಂತಾರಪ್ಪ, ನಿಮ್ದಲ್ಲಿ ಕಾಸು ಸಿಗುತ್ತೆ ಅಂತ ಹೇಳ್ಬಹುದು. ಓಕೆ, ಸೊ ಎಷ್ಟು ಪೇಪರ್ಸ್ ಚೆಕ್ ಮಾಡಿದ್ರೆ ಅದ್ರ ಪ್ರಕಾರ ಕಾಸು ಸಿಗುತ್ತೆ ಆರ್ ರೊಕ್ಕ ಸಿಗುತ್ತೆ ಆರ್ ಮನಿ ದೇ ವಿಲ್ ಗೆಟ್ ಇಟ್. ಓಕೆ, ಸೊ ಅದ್ರ ಸಲುವಾಗಿ ಯು ಪೀಪಲ್ ನೀಡ್ ಟು ಬಿ ವೆರಿ ಫೋಕಸ್. ಕೀವರ್ಡ್ಸ್ ಯು ಪೀಪಲ್ ನೀಡ್ ಟು ಮೆನ್ಷನ್ ಇಟ್ ಅಂಡ್ ಅಂಡರ್ಲೈನ್ ದೆಮ್, ಸೊ ದಟ್ ಯಾರು ಚೆಕ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಈಸಿ ಆಗುತ್ತೆ ನೀವು ಆನ್ಸರ್ದಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದೀರ ಅನ್ನೋದು, ಆಯ್ತಾ? ನೆಕ್ಸ್ಟ್ ಥಿಂಗ್ ಇಸ್ ಸ್ಟೆಪ್ ಮಾರ್ಕಿಂಗ್. ದಟ್ ಇಸ್ ಮಾರ್ಕ್ಸ್ ಆರ್ awarded for the every correct step in the maths, science and accountancy, even if the ಫೈನಲ್ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ರಾಂಗ್. ಯಾರು ಅಕೌಂಟೆನ್ಸಿ ಬರೆದಿದ್ದಾರೆ ಅವ್ರಿಗೂ ಹೇಳ್ತಿದ್ದೇನೆ, ಬಿಕಾಸ್ ದಿಸ್ ಇಸ್ ಫಾರ್ ದ ಕಾಮನ್ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ನೀವು ನೋಡ್ಕೋಬಹುದು ಸ್ಟೆಪ್ ಮಾರ್ಕಿಂಗ್ ದಲ್ಲಿ ಮಾರ್ಕ್ಸ್ ಆರ್ ಅವಾರ್ಡೆಡ್ ಫಾರ್ ದ ಎವ್ರಿ ಕರೆಕ್ಟ್ ಆನ್ಸರ್. ಸ್ಟೆಪ್ ದಲ್ಲಿ ಸ್ಪೆಷಲಿ ಇಫ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ಮ್ಯಾಥ್ಸ್ ದಲ್ಲಿ ಎವ್ರಿ ಸ್ಟೆಪ್ ಗೆ ಮಾರ್ಕ್ಸ್ ಇದೆ. ಕ್ಯಾಲ್ಕುಲೇಷನ್ ಬೇರೆ ಮಾರ್ಕ್ಸ್ ಇದೆ, ಫಾರ್ಮುಲಾಗ್ ಬೇರೆ ಮಾರ್ಕ್ಸ್ ಇದೆ, ಅಂಡ್ ದ ಗಿವನ್ ಥಿಂಗ್ಸ್ ಗೆ ಬೇರೆ ಮಾರ್ಕ್ಸ್ ಇದೆ. ನಿನ್ ಕೇಸ್ ನಾವು ಫಿಸಿಕ್ಸ್ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಗಿವನ್ ಥಿಂಗ್ಸ್ ಏನ್ ಬರ್ದಿದ್ದೀರಾ ಅದಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ, ಫಾರ್ಮುಲಾ ಏನ್ ಬರೀತೀರಾ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ, ಕ್ಯಾಲ್ಕುಲೇಷನ್ ಪಾರ್ಟಿಗೆ 2 ಮಾರ್ಕ್ಸ್ ಇರುತ್ತೆ, ಯೂನಿಟ್ ಏನ್ ಬರೀತಿರೋದಕ್ಕೆ ಹಾಫ್ ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಇಟ್ ಬಿಕಮ್ಸ್ 3 ಮಾರ್ಕ್ಸ್. ಸೊ ಡಿಪೆಂಡ್ಸ್ ಆನ್ ದಾಟ್ ಓನ್ಲಿ ದೇ ವಿಲ್ ಗಿವ್ ದ ಮಾರ್ಕ್ಸ್ ಆಲ್ಸೋ. ಓಕೆ, ಅದನ್ನ ಅದರ ಪ್ರಕಾರನೇ ಅದನ್ನ ಎವ್ಯಾಲ್ಯೂಯೇಟ್ ಮಾಡ್ತಾರ ಅವರು. ಕ್ಲಿಯರಾ? ನಿಮಗೆ ಇವ್ಯಾಲ್ಯೂಯೇಟರ್ದು ಹೇಗೆ ಇವ್ಯಾಲ್ಯೂಯೇಟ್ ಮಾಡಿ ಮಾರ್ಕ್ಸ್ ಅನ್ನ ಬರೀತಾರೆ ಅನ್ನೋದು ವಿಡಿಯೋ ಬೇಕಂದ್ರೆ ಫಾಸ್ಟ್ ಆಗಿ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಬೇಕು. ಮ್ಯಾಮ್ ಸ್ಕೀಮ್ ಬಗ್ಗೆ ಹೇಳಿ, ಯಾವ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಬೀಳುತ್ತೆ ಮ್ಯಾಮ್ ಅನ್ನೋದು ನೀವು ನನಗೆ ಹೇಳಿದ್ರೆ ನಾನು ಸ್ಕೀಮು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ, ಆಯ್ತಾ? ಹೇಗೆ ಕರೆಕ್ಟ್ ಮಾಡ್ತಾರೆ ಡೀಟೇಲ್ ಆಗಿ ಅನ್ನೋದು ಎಕ್ಸ್ಪ್ಲನೇಷನ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ದಲ್ಲಿ ಹೇಳಿ, ನಾನು ಅದನ್ನ ವಿಡಿಯೋನ ಮಾಡ್ತೇನೆ, ಆಯ್ತಾ? ನೆಕ್ಸ್ಟ್ ಇಸ್ ಅಬೌಟ್ ದ ಡೂ ಡಬಲ್ ಪೆನಲ್ಟಿ. ದಟ್ ಇಸ್ ಯು ಆರ್ಂಟ್
punish it twice for the same calculation error. Clear everyone? No double penalty will be there. ನೋಡಿ ಈಗ ಒಂದು ಯಾವುದೋ ಕ್ಯಾಲ್ಕುಲೇಷನ್ ರಾಂಗ್ ಆಗಿದೆಯಪ್ಪ, ಓಕೆ. ಸೊ ನೀವು ರಾಂಗ್ ಆಗಿದ್ದೀರಾ, ಇನ್ನೊಂದ್ಸಲ ಅದನ್ನ ಕಾಟ್ ಹಾಕಿ ಪೂರ್ತಿ ರಬ್ ಮಾಡಿ ಇನ್ನೊಂದ್ಸಲ ಬರೀತೀರಪ್ಪ ನೀವು. ಸೊ ಅದ್ರ ಸಲ ನೀವು ಮಾರ್ಕ್ಸ್ ತೆಗಿಯಲ್ಲ, ಓಕೆ. ಮಾರ್ಕ್ಸ್ ಅವರು ತೆಗಿಯಲ್ಲ. ನೀವೇನು ತಿಳ್ಕೊತೀರಾ ಮ್ಯಾಮ್, ನೀಟ್ನೆಸ್ ಹೋಗ್ಬಿಡುತ್ತೆ, ನಾನು ಮಾರ್ಕ್ ಹಾಕಬಾರ್ದು. ನೋ ಪ್ರಾಬ್ಲಮ್, ಜಸ್ಟ್ ಪುಟ್ ಅ ಸಿಂಗಲ್ ಸ್ಲಾಶ್ ಆಫ್ ಅ ಲೈನ್ಸ್ ಅಂಡ್ ಪುಟ್ ದೋಸ್ ಥಿಂಗ್ಸ್. ಆಮೇಲೆ ಇನ್ನೊಂದ್ಸಲ ಅದನ್ನ ಬರಿಬಹುದು, ಕ್ಯಾಲ್ಕುಲೇಷನ್ ಪಾರ್ಟ್ ಇನ್ನೊಂದ್ಸಲ ಮಾಡಬಹುದು ಗೈಸ್, ನೋ ಪ್ರಾಬ್ಲಮ್. ಒಂದೊಂದ್ಸಲ ಕ್ಯಾಲ್ಕುಲೇಷನ್ ಪಾರ್ಟ್ದಲ್ಲಿ ಮಿಸ್ಟೇಕ್ಸ್ ಆಗುತ್ತೆ, ಸ್ವಲ್ಪ ಬಹಳ ಮೆಸ್ ಆಗಿಬಿಡುತ್ತೆ ಪೇಪರ್ದಲ್ಲಿ. ಅದಕ್ಕೆ ಆ ಮೆಸ್ ಅನ್ನ ಜಾಸ್ತಿ ಮತ್ತೆ ಮೆಸ್ ಮಾಡಬಾರ್ದು ಅಂದ್ರೆ ಜಸ್ಟ್ ಒಂದು ಸಿಂಗಲ್ ಸ್ಲೈಡ್ಸ್ ಅನ್ನ ಬರೀರಿ. ಲೈಕ್ ಎಕ್ಸಾಂಪಲ್ ಹೌ ಯು ಪೀಪಲ್ ವಿಲ್ ಡೂ ಇಟ್. ಸಿ ಇಲ್ಲಿ ಈಗ ಅಕಸ್ಮಾತ್ ಏನಾದ್ರು ರಾಂಗ್ ಆಗಿದೆ, ಜಸ್ಟ್ ಪುಟ್ ಒನ್ ಸಿಂಗಲ್ ಲೈನ್ ಟು ದಟ್, ಓಕೆ. ಹಿಂಗೆ ಹಾಕ್ಬಿಟ್ರೆ ಇಟ್ ವಿಲ್ ನಾಟ್ ಬಿ ಅ ಮೆಸಿ ಆಲ್ಸೋ, ಇಟ್ ಡಸಂಟ್ ಲುಕ್ ಆಲ್ಸೋ. ಇವನ್ ದ ಎಕ್ಸಾಮಿನರ್ ವಿಲ್ ಗೆಟ್ ಟು ನೋ ದಟ್ ಓಕೆ he has done the mistake or she has done the mistake. Clear? So this is the marking scheme which will be analyzed by the examiner. Clear everyone? So ಇದನ್ನ ನೆನಪಿಟ್ಕೊಳ್ಳಿ. Please make sure examiner ಗೆ set marks ಬೇಡಿ, paragraph ಬರೆದು. So make sure every time you use the bullet points and make sure you people will underline the keywords. Very golden points these are, okay. Next concept is about the quality control and the checking layers. So what is the meaning of quality control? That is evaluator iruttalla performs the primary check following the official answer key. So they will be provided the official answer key. Obviously our science paper teachers ne irtare or maths teachers ne irtare, okay. Subject according to their subject only teachers will be correcting it. But also ನೀವು ಯಾವಾಗ ಅವ್ರ ಕ್ವಶನ್ ಪೇಪರ್ ಅನ್ನ ಪ್ರಿಪೇರ್ ಮಾಡ್ತಾರಲ್ಲ, ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ ತಕ್ಷಣ ಅದರದ್ದು ಕೀ ಆನ್ಸರ್ಸ್ ಇಮಿಡಿಯೇಟ್ಲಿ ಪ್ರಿಪೇರ್ ಮಾಡಿರ್ತಾರೆ. ಸೊ ಅಕಾರ್ಡಿಂಗ್ ಟು ದಟ್ ಆನ್ಸರ್ ಕೀಯನ್ನು ನೋಡ್ಕೊಂಡು ಕ್ಯಾಲ್ಕುಲೇಷನ್ 2 ಮಾರ್ಕ್ಸ್ ಇದೆಯಪ್ಪ, ಅವ್ನು ಕ್ಯಾಲ್ಕುಲೇಷನ್ ಸರಿಯಾಗಿ ಮಾಡಿದಾನ 2 ಮಾರ್ಕ್ಸ್ ಸಿಗುತ್ತೆ. ಸೊ ಗಿವನ್ ಇವನು ಫಾರ್ಮುಲಾ ಬರ್ದಿದ್ದಾನೆ 1 ಮಾರ್ಕ್ಸ್ ಸಿಗುತ್ತೆ, ಗಿವನ್ ಥಿಂಗ್ಸ್ ಅನ್ನ ಬರ್ದಿದ್ದಾನೆ ಅರ್ಧ ಮಾರ್ಕ್ಸ್ ಸಿಗುತ್ತೆ, ಯೂನಿಟ್ ಅನ್ನ ಸರಿಯಾಗಿ ಮೆನ್ಷನ್ ಮಾಡಿದ್ದಾನೆ ಇನ್ನೊಂದು ಅರ್ಧ ಮಾರ್ಕ್ಸ್ ಸಿಗುತ್ತೆ. ಸೊ ಆ ಪ್ರಕಾರ ಚೆಕ್ ಮಾಡಿ ಆನ್ಸರ್ ಅನ್ನ ಚೆಕ್ ಮಾಡಿ ಕರೆಕ್ಟ್ ಆಗಿ ಮಾಡ್ತಾರೆ. this is the rules actually, okay, because answer key ದಲ್ಲಿ ಅದನ್ನೇ ಮಾಡಿರ್ತಾರೆ, ಅದನ್ನೇ ನೋಡಿ same thing they are going to do it in your answer sheet. Clear? So every page there will be analysis. one page ಚೆಕ್ ಆಗಿದ ತಕ್ಷಣ ಎಷ್ಟು ಮಾರ್ಕ್ಸ್ ಇದೆ ಅನ್ನೋದು ಟೋಟಲ್ ಆಗಿ ಎಂಡ್ ಆಗಿ ಬರೀತಾರೆ. ಅಗೇನ್ ನೆಕ್ಸ್ಟ್ ಪೇಜ್, ಆಮೇಲೆ ಎಲ್ಲ ಪೇಜ್ ದಲ್ಲಿ ಒಂದು ಪೇಜ್ ದಲ್ಲಿ ಎಷ್ಟು ಮಾರ್ಕ್ಸ್ ಇದೆ, ಈ ಸೆಕೆಂಡ್ ಪೇಜ್ ದಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಅದನ್ನ ಟೋಟಲ್ ಆಗಿ ಫಸ್ಟ್ ಪೇಜ್ ದಲ್ಲಿ ಬರೆದು ಅದನ್ನ ಟೋಟಲ್ ಅನ್ನ ಮಾಡ್ತಾರೆ. ಕ್ಲಿಯರಾ? ಅದರ ಡೀಟೇಲ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಬಾಕ್ಸ್ ದಲ್ಲಿ ಫಾಸ್ಟ್ ಆಗಿ ಹೇಳಿ, ಓಕೆ. ನೆಕ್ಸ್ಟ್ ಥಿಂಗ್ ಇಸ್ ಅಬೌಟ್ ದ ಸ್ಕ್ರೂಟನೀಸ್. ಸೊ head examiner is also remaining. Now head examiner then rechecks the high scoring and the borderline papers to ensure the fairness. Like example, who is going to fail? Again ನಿಮಗೆ ಗೊತ್ತಿದೆ already how much is the passing, right? So ಈಗ ಅಕಸ್ಮಾತ್ ನಿಮಗೆ 33 ಪಾಸಿಂಗ್ ಆಗ್ತಿಲ್ಲ ಅಪ್ಪೆ, ನೋ ಪ್ರಾಬ್ಲಮ್ ಗೈಸ್. 33 ಆಗ್ತಿಲ್ಲ ಅಂದ್ರೆ ಒಂದು ಬಾರ್ಡರ್ ಅಂದ್ರೆ ಇನ್ನೊಬ್ಬ ಹೆಡ್ ಮಾಸ್ಟರ್ ಅಂದ್ರೆ ಏನು, ಯಾರು ಪೇಪರ್ ಚೆಕ್ ಮಾಡ್ತಿರಲ್ಲ ಅವ್ರದ್ದು ಇನ್ನೊಂದ್ಸಲ ಕ್ರಾಸ್ ಚೆಕ್ ಆಗುತ್ತೆ ವೆದರ್ ಹಿ ಕ್ಯಾನ್ ಪಾಸ್ ಆರ್ ನೋ, ಓಕೆ. ಸುಮ್ಮನೆ ಫೇಲ್ ಮಾಡಿದಾರಾ ಅನ್ನೋದು ನೋಡ್ತಾರೆ ಅವರು, ವೆದರ್ ದೇ ಕ್ಯಾನ್ ಪಾಸ್ ಆರ್ ನೋ, ಸೊ ದಟ್ ದೇರ್ ಇಸ್ ಅ ಚಾನ್ಸಸ್ ಆಫ್ ಪಾಸಿಂಗ್, ದೆನ್ ದೇ ವಿಲ್ ಪಾಸ್ ಇಟ್. If in case there is no chances of passing, then they will remove it. And even the head examiner, even they will check it of the students who has scored 79 marks 78 marks ಯಾರು ಸ್ಕೋರ್ ಮಾಡಿದ್ದಾರೆ ಮತ್ತೆ ಯಾರು 80 out of 80 ಸ್ಕೋರ್ ಮಾಡಿದಾರಲ್ಲ ಅವ್ರದ್ದು ಪೇಪರ್ ರೀಚೆಕ್ ಆಗುತ್ತೆ. ಯಾಕಪ್ಪ ರೀಚೆಕ್ ಆಗುತ್ತೆ? ಬಿಕಾಸ್ ವೆದರ್ ದ ಟೀಚರ್ ಹ್ಯಾಸ್ ಡನ್ ಎನಿ ಆಫ್ ದ ಮಿಸ್ಟೇಕ್ಸ್, ಸುಮ್ಮನೆ 80 ಮಾರ್ಕ್ಸ್ ಹಾಕಿದ್ದಾರೆ 80 out of 80 ಅದನ್ನೆಲ್ಲ ಚೆಕ್ ಆಗುತ್ತೆ, ರೀಚೆಕ್ ಎಲ್ಲ ಪೇಪರ್ದು ಆಗುತ್ತೆ. ದ್ಯಾಟ್ ವಿಲ್ ಬಿ ಡನ್ ಬೈ ದ ಹೆಡ್ ಎಕ್ಸಾಮಿನರ್. ಕ್ಲಿಯರ್? ಒಬ್ಬರೇ ಪೇಪರ್ ಚೆಕ್ ಮಾಡಿ ನಿಮ್ಮದು ಆನ್ಸರ್ ನಿಮ್ಮ ಮಾರ್ಕ್ಸ್ ಕೊಟ್ಬಿಡ್ತಾರೆ ಅಂತ ತಿಳ್ಕೋಬೇಡಿ. ದ್ಯಾಟ್ ವಿಲ್ ಬಿ rechecked once again because these are board exams guys, board exams, serious exams. Scrutinists ಏನು ಮಾಡ್ತಾರೆ, double check that no questions was missed and the total marks are being added correctly. So even they will check the scrutinists ಅಂತ ನೀವು ತಿಳ್ಕೋತಿರ್ಬೋದು. ಕ್ಲಾಸ್ ರೂಮ್ಸ್ ದಲ್ಲಿ ಎಕ್ಸಾಮ್ಸ್ ಯಾವಾಗ ಆಗ್ತಿರ್ತಲ್ಲ ಒಬ್ರು ಹೆಡ್ ಬರ್ತಾರೆ ಟು ಚೆಕ್ ಔಟ್ ವೆದರ್ ದ ಕಾಪಿ ಇಸ್ ಗೋಯಿಂಗ್ ಆನ್ ಇನ್ಸೈಡ್ ದ ಕ್ಲಾಸ್ ಆರ್ ನೋ, ಏನ್ ಸ್ಟೂಡೆಂಟ್ಸ್ ಎಲ್ಲ ಕರೆಕ್ಟ್ ಜಾಗದಲ್ಲಿ ಕುಂತಿದಾರಾ, ಯಾರು ಎಕ್ಸಾಮ್ ಯಾರು ಇನ್ವಿಜಿಲೇಟರ್ ಮಾಡ್ತಿರ್ತಾರಲ್ಲ, ವಿಚ್ ಟೀಚರ್ ಹೂ ವಿಲ್ ಬಿ ಇನ್ವಿಜಿಲೇಟಿಂಗ್ ದಟ್ ಏನು ಎಲ್ಲ ಕಾಪಿ ಆಗ್ತಿಲ್ವಾ, ಸಿಗ್ನೇಚರ್ ಮಾಡೋದು, ಎಲ್ಲರೂ ರೋಲ್ ನಂಬರ್ಸ್ ಅನ್ನ ಸರಿಯಾಗಿ ಮಾಡಿದ್ದಾರೆ, ಅಡ್ಮಿಷನ್ ಲೆಟರ್ ಅಲ್ಲಿ ಎಲ್ಲ ಸರಿಯಾಗಿ ಸೈನ್ ಮಾಡಿದ್ದಾರೆ ಅನ್ನೋದು ಚೆಕ್ ಮಾಡ್ಲಿಕ್ಕೆ ಒಬ್ನು ಬರ್ತಾರೆ, ಓಕೆ. ಆ ಸರ್ ಆರ್ ಎನಿವನ್, ಸರ್ ಆರ್ ಮೇಡಮ್, ಎನಿವನ್ ಹೂ ವಿಲ್ ಕಮ್ ನೋ, ದೇ ವಿಲ್ ಇವನ್ ರೀಚೆಕ್ ವೆದರ್ ಯು ಆರ್ ನಾಟ್ ಡೂಯಿಂಗ್ ಕಾಪಿ ಇನ್ ಯುವರ್ ಎಕ್ಸಾಮ್ ಆರ್ ನೋ, ನೀವು ಸರಿಯಾಗಿ ರೋಲ್ ನಂಬರ್ಸ್ ಅನ್ನ ಎಲ್ಲ ಮೆನ್ಷನ್ ಮಾಡಿದಾರಲ್ಲ, ಯು ಪೀಪಲ್ ಹ್ಯಾವ್ ಮೇಂಟೈನ್ಡ್ ಯುವರ್ ನೀಟ್ನೆಸ್ ಆರ್ ನೋ, ಯೂನಿಫಾರ್ಮ್ಸ್ ಅನ್ನ ಹಾಕೊಂಡಿದ್ದಾರಲ್ಲ ನಿಮ್ಮ ಸ್ಕೂಲ್ ಯೂನಿಫಾರ್ಮ್ಸ್, ಬಿಕಾಸ್ ಸಮ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಅ ಡಿಫರೆಂಟ್ ಸ್ಕೂಲ್ಸ್ ಆಲ್ಸೋ, ಓಕೆ. ಅಲ್ಲಿ ನೀವು ಸ್ಕೂಲ್ ಯೂನಿಫಾರ್ಮ್ಸ್ ಹಾಕೊಂಡು ಐಡಿ ಕಾರ್ಡ್ ಹಾಕೊಂಡು ಎಲ್ಲ ಬಂದಿದ್ದಾರೆ ಏನಿಲ್ಲ, ಸೊ ಅದನ್ನೆಲ್ಲ ಹಾಲ್ ಟಿಕೆಟ್ ತಂದಿದ್ದಾರೇನಿಲ್ಲ, ಇದನ್ನೆಲ್ಲ ಕ್ರಾಸ್ ಚೆಕ್ ಆಗುತ್ತೆ ಈ ಮನುಷ್ಯನಿಂದ, ಆಯ್ತಾ. ಸೊ ಸೇಮ್ ಪರ್ಸನ್ ವಿಲ್ ಆಲ್ಸೋ ಸ್ಕ್ರೂಟನೈಸ್ ದ ಪರ್ಸನ್ ಆಫ್ ದ ಕ್ವಶನ್ ಪೇಪರ್ ಅಂಡ್ ದ ಆನ್ಸರ್ ಶೀಟ್ ವೆದರ್ ದೇ ಹ್ಯಾವ್ ಕರೆಕ್ಟ್ಲಿ ಡಿಡ್ ಇಟ್ ಆರ್ ನೋ. ಆನ್ಸರ್ ಕೀ ಕೊಟ್ಟಿರ್ತಾರಲ್ಲ ಅದನ್ನ ಪ್ರಕಾರ ಅವ್ರು ಕರೆಕ್ಟ್ ಮಾಡಿದಾರ ಏನಿಲ್ಲ ಅನ್ನೋದು ಚೆಕ್ ಮಾಡ್ತಾರೆ. ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾರೆ. ಇಟ್ಸ್ ನಾಟ್ ಲೈಕ್ ಆಲ್ ದ ಪೇಪರ್ಸ್ ವಿಲ್ ಬಿ ರೀಚೆಕ್ಡ್. ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾರೆ. ಅಕಸ್ಮಾತ್ ನಿಮ್ಮ ಪೇಪರ್ ಇದ್ಬಿಟ್ರೆ ಏನ್ ಮಾಡೋದು, ಬ್ಯಾಡ್ ಲಕ್ ಅಲ್ಲ. ಸೊ
Then next is high versus low score handling. That is toppers is going to be 95%. Then this papers undergo the extra scrutiny further. Ensure that every marks is strictly been earned. That's what I told you people. And then borderline cases also, evaluators often look for the benefit of the doubt marks to help the students near the passing marks. Obviously, if the person has scored 32, 31, ಅವ್ರಿಗೆ try ಮಾಡ್ತಾರೆ to score or push it till 33. Why? Because it's very important. ಬರೀ 1 marks ದಿಂದ fail ಮಾಡೋದು ಅಂದ್ರೆ whole life, whole year will be spoiled, right? So ಅದ್ರ ಸಲುವಾಗಿ they try to check it out once again, recheck ಮಾಡ್ತಾರೆ ಇವರು, so that they can pass you or no. Okay, ಬಹಳ ಎಕ್ಸ್ಟ್ರೀಮ್ ಇತ್ತಂದ್ರೆ 15, 13, 10 ಆ ತರ ಬಿದ್ದಿತ್ತಂದ್ರೆ it's not possible to make them to pass it. Clear? Next, digital marketing is actually many boards now use the on-screening marketing, that is OSM ಅಂತಾನು ಕರೀತಾರೆ, to ensure every page is viewed and the scanned. So this has been started. I don't know it has been started in the Karnataka or no right now, but in CBSE these things are going on. Okay, CBSE dalli ಇದು workout ಆಗ್ತಿದೆ. In many of the universities also these things are happening, but I don't know they are applying that to the SSLC board papers or no, but I wanted to give you people this information. Okay, idantu CBSE dalli central board system dalli ಆಗ್ತಿದೆ already. So this might be happening, might not be happening. That information is not been confirmed, so I want to keep it as a to know, ನಿಮಗೆ ಗೊತ್ತಿರಬೇಕಂಪ ಅಂತ ನಾನು ಅದನ್ನ ಇನ್ಕ್ಲೂಡ್ ಮಾಡಿದ್ದೇನೆ, ಆಯ್ತಾ. ಸೊ ನೆಕ್ಸ್ಟ್ ಇಸ್ ಹೌ ಟು ವಿನ್ ದ ಇವ್ಯಾಲ್ಯೂಟರ್. ಹೇಗಪ್ಪ ಇವ್ಯಾಲ್ಯೂಟರ್ನ ಚಕಮಾ ತಿನ್ಬೋದು ಅನ್ನೋದು ಹೇಳ್ಬೋದು ಕನ್ನಡದಲ್ಲಿ ಹೇಳಿದ್ರೆ. ಸೊ ಹೇಗಪ್ಪ ಅವ್ರದ್ದು ತಲೆಯಲ್ಲಿ ಏನು ನಡೀತಿದೆ, ನಾನು ಹೇಗೆ ಪೇಪರ್ ಬರಿಬೇಕು ಅನ್ನೋದು ನೀವು ಹೇಗೆ ಯೋಚನೆ ಮಾಡಬೇಕು. ಫಸ್ಟ್ ಥಿಂಗ್ ಇಸ್ ಸ್ಟ್ರಕ್ಚರ್. ಯೂಸ್ ದ ಬುಲೆಟ್ಸ್ ಆ್ಯಂಡ್ ದ ಸಬ್ ಹೆಡಿಂಗ್ಸ್. ಡೋಂಟ್ ರೈಟ್ ದ ವಾಲ್ಸ್ ಆಫ್ ದ ಟೆಸ್ಟ್. ಸೊ ಇಫ್ ಯು ರೈಟ್ ಇಟ್ ಇನ್ ದ ಬುಲೆಟ್ ವೈಸ್ ಆ್ಯಂಡ್ ಅಂಡರ್ಲೈನ್ ಆಲ್ ದ ಕೀವರ್ಡ್ಸ್, ಖುಷಿಯಾಗಿ ಬಿಡ್ತಾರೆ ಇವ್ಯಾಲ್ಯೂಟರು, ಮತ್ತೆ ಫುಲ್ ಮಾರ್ಕ್ಸ್ ಬೀಳುತ್ತೆ, ಆಯ್ತಾ. ಆ್ಯಂಡ್ ಕ್ಯಾರಂಟಿ ಅಂಡರ್ಲೈನ್ ದ ಕೀ ಟರ್ಮ್ಸ್ ಟು ಮೇಕ್ ದೆಮ್ ಪಾಪ್ ಡ್ಯೂರಿಂಗ್ ಅ ಕ್ವಿಕ್ ಸ್ಕ್ಯಾನ್. ಸೊ ಮೇಕ್ ಶೋರ್ ಅಂಡರ್ಲೈನ್ ಮಾಡಿದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ. ಓಕೆ, ಇನ್ ದಟ್ ಸೆಂಟೆನ್ಸಸ್ ದಿಸ್ ಇಸ್ ದ ಬಿನ್ ದೆ. ಓಕೆ, ಇನ್ನು ಏನೋ I is equal to V/R, ಅದರಲ್ಲಿ V ಮತ್ತು R ಅಂಡರ್ ಚೆನ್ನಾಗಿ ಅಂಡರ್ಲೈನ್ ಮಾಡಿದ್ರಿ, ಬಾಕ್ಸ್ ಹಾಕಿದ್ರಪ್ಪ, ಅವಾಗ ಏನಾಗುತ್ತೆ ದಟ್ ಹಿ ವಿಲ್ ಬಿಕಮ್ ವೆರಿ ಹ್ಯಾಪಿ ಆ್ಯಂಡ್ ಓಕೆ ಎವ್ರಿಥಿಂಗ್ ಹಿ ಹ್ಯಾಸ್ ಮೆನ್ಷನ್ಡ್ ಇಟ್, ದಟ್ ಇಸ್ ವೆರಿ ಗುಡ್. ಓಕೆ, ಬೇರೆ ಕಡೆ ಏನಾದರೂ ಸ್ವಲ್ಪ ತಪ್ಪು ಮಾಡಿದ್ರೆ ಅಂದ್ರೆ ಇಗ್ನೋರ್ ಮಾಡಿಬಿಡ್ತಾರೆ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ ಇಟ್. ಕ್ಲಿಯರ್? And neatness matters a lot, guys. Neatness ಆಗಿ ಬರೀಲಿಲ್ಲ ಅಂದ್ರೆ it will be a very difficult. Okay, ಏನಾದರೂ ತಪ್ಪಾದ್ರೆ ಅಂದ್ರೆ just make sure you will just underline it like this. Don't do it like this, like this, like this. This is a very bad thing. Very many students will do this. Please don't do these things. It is a very waste. Okay, ನಿಮ್ದು ಪೇಪರ್ ನೀವೇ ಹಾಳು ಮಾಡ್ಕೋತಿದ್ದೀರಾ ಅಷ್ಟೇ, ಆಯ್ತಾ. ಆ್ಯಂಡ್ ಸೀಕ್ವೆನ್ಸ್ ಇಸ್ ಫಾಲೋ ದ ಕ್ವಶನ್ ಪೇಪರ್ ಆರ್ಡರ್ ಟು ಕೀಪ್ ದ ಎಕ್ಸಾಮಿನರ್ಸ್ ವರ್ಕ್ ಫ್ಲೋ ಸ್ಮೂತ್ ಆ್ಯಂಡ್ ಅವಾಯ್ಡ್ ದ ಫ್ರಸ್ಟ್ರೇಷನ್. ನಾನು ಈ ಸೀಕ್ವೆನ್ಸ್ಗೆ ಐ ವುಡ್ ಟೆಲ್ ಎಸ್ ಆಲ್ಸೋ ಸಮ್ ಸ್ಟೂಡೆಂಟ್ಸ್ ಇಲ್ಲ ಅಂತಾನು ಹೇಳ್ಬೋದು, ಬಟ್ ಐ ವಿಲ್ ಟೆಲ್ ಯು ಒನ್ ರಿಯಲ್ ಸೀಕ್ರೆಟ್. ಓಕೆ, ಸೀಕ್ವೆನ್ಸ್ ಬಗ್ಗೆ ನಾನು ರಿಯಲ್ ಸೀಕ್ರೆಟ್ ಹೇಳ್ತೇನೆ. ಎಲ್ಲ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ಅಂದರೆ, ಮ್ಯಾಮ್ ಎಲ್ಲ ಟೀಚರ್ಸು ಹೇಳ್ತಾರೆ ಆ್ಯಕ್ಚುಲಿ ದೇ ವಿಲ್ ರಿಕಮೆಂಡ್ ಯು ಪೀಪಲ್ ಲೈಕ್ ಎಷ್ಟು ಗೊತ್ತಿದೆ ಫಸ್ಟ್ ಅದನ್ನು ಬರೀಯಪ್ಪ, ಆಮೇಲೆ ಉಳಿದಿದ್ದೆಲ್ಲ ಬರಿ. ನಾನು ಅದನ್ನೇ ಹೇಳ್ತಿದ್ದೆ ನಿಮಗೆ, ಬಟ್ ಐ ಜಸ್ಟ್ ಅಬ್ಸರ್ವ್ ದ ಟಾಪರ್ಸ್ ಪೇಪರ್ಸ್. ಓಕೆ, ಟಾಪರ್ಸ್ ಪೇಪರ್ ಬಂದು ನೋಡಿದ್ರೆ they have maintained the perfect sequence. Like first multiple choice, ಅಂದ್ರೆ especially in science if I am speaking about, physics ಅಲ್ಲಿ part A ಬರುತ್ತೆ, ಅಲ್ಲಿ MCQ ಬರುತ್ತೆ, 1 marks question ಬರುತ್ತೆ, 2 marks ಬರುತ್ತೆ, ಮತ್ತೆ 4 marks. ಸೇಮ್ ಅದೇ ಥರ ಆಮೇಲೆ ಕೆಮಿಸ್ಟ್ರಿ, ಆಮೇಲೆ ಬಯಾಲಜಿ. ಸೊ ಈ ಥರ ನೀವು ಏನು ಬರ್ಕೊಂತ ಹೋಗ್ತಿರಲ್ಲ ಸೀಕ್ವೆನ್ಸ್ದಲ್ಲಿ, that will really make the examiner to correct the paper also properly, because ಅವ್ರ ಕೀ ಆನ್ಸರ್ಸ್ ಅನ್ನ ನೋಡಿ ಸರಿಯಾಗಿ ನೀವು ಮಾರ್ಕ್ಸ್ ಕೊಡ್ಕೊಂತ ಹೋಗ್ತಾರೆ. ಅಕಸ್ಮಾತ್ ನೀವು ಅವ್ರಿಗೆ ಲೈಕ್ ಒಂದು ಕ್ವಶನ್ ಫಿಸಿಕ್ಸ್ ಬರ್ದ್ರಪ್ಪ, ಒಂದು ಕ್ವಶನ್ ಕೆಮಿಸ್ಟ್ರಿ, ಒಂದು ಕ್ವಶನ್ ಬಯಾಲಜಿ ಬರ್ದ್ರೆ ಅವರು ಎವ್ರಿ ಟೈಮ್ ಆನ್ಸರ್ ಕೀನ ರೊಟೇಟ್ ಮಾಡ್ಕೊಂಡು ಹೋಗ್ಬೇಕು, ಪೇಜ್ ಟರ್ನ್ ಮಾಡಬೇಕು, ಅಯ್ಯೋ ಇದಷ್ಟು ಮಾರ್ಕ್ಸು ಇದು ಮಸ್ಟ್ ಮಾರ್ಕ್ಸು ಅಂತ. ಅಂದರೆ ಇವರು ಫ್ರಸ್ಟ್ರೇಟ್ ಆಗಬಹುದು. ದೇರ್ ಇಸ್ ಅ ಚಾನ್ಸಸ್ ಆಫ್ ಬಿಕಮಿಂಗ್ ಅ ಫ್ರಸ್ಟ್ರೇಷನ್, ಬಿಕಾಸ್ ಎವ್ರಿ ಟೈಮ್ ದ ಕ್ವಶನ್ ನಂಬರ್ದು ಕ್ವಶನ್ ಏನಪ್ಪ ಅಂತ ನೋಡ್ಲಿಕ್ಕೆ ಹೋಗಬೇಕಾಗುತ್ತೆ, ಆ ಕ್ವಶನ್ ನೋಡ್ಲಿಕ್ಕೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕಾಗುತ್ತೆ. ಸೊ ಬಿಕಾಸ್ ಆಫ್ ದಟ್ ದ examiner might get frustrated. Okay, so make sure if you want ಅಂತಾನೆ ರೆಫರ್ ಮಾಡಬಹುದು, because it's like a 50-50. Okay, I would prefer if you write in a sequence wise, then that would be good to you people to score the good marks. Okay, so because examiner frustrate ಆಗಲ್ಲ, ಸ್ಮೂತ್ ಆಗಿ ನಿಮ್ಮ ಪೇಪರ್ ನ ಕರೆಕ್ಟ್ ಆಗುತ್ತೆ. and might be if you have followed this 2 rules, ಈ ಎರಡು ರೂಲ್ಸ್ ಅನ್ನ ನೀವು ಅಪ್ಲೈ ಮಾಡಿದ್ರೆ ಆನ್ಸರ್ ಶೀಟ್ ದಲ್ಲಿ ಈ ರೂಲ್ ಅನ್ನು ಫಾಲೋ ಮಾಡಿಬಿಡ್ರಪ್ಪ, ಆರಾಮಾಗಿ ಔಟ್ ಆಫ್ ಔಟ್ ಸಿಗುತ್ತೆ. there is no problem of it. Clear? So hope so this video has been helpful to you people. ನಾನು ನಿಮಗೆ ಹೇಳಿದೆ ಹೇಗೆ ಎವ್ಯಾಲ್ಯೂಟರ್ ಮತ್ತೆ ಎಕ್ಸಾಮ್ನವರು ಪೇಪರನ್ನು ಕರೆಕ್ಟ್ ಮಾಡ್ತಾರೆ ಅನ್ನೋದು ನಾನು ಹೇಳಿದೆ. ಸೊ ನೀವು ಅದರ ಪ್ರಕಾರ ಆನ್ಸರ್ ಶೀಟನ್ನು ಬರೀರಿ, ಟ್ರೈ ಮಾಡಿ ಏನೇನು ಪಾಯಿಂಟ್ಸನ್ನು ಹೇಳಿದೆನೆಲ್ಲ ಆ್ಯಡ್ ಮಾಡಲಿಕ್ಕೆ, ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಯು ಪೀಪಲ್ ಟು ಸ್ಕೋರ್ ಔಟ್ ಆಫ್ ಔಟ್ ಟು ಕಮಿಂಗ್ ಎಕ್ಸಾಮ್ಸ್ದಲ್ಲಿ, ಆಯಿತಾ. ಸೊ ಹೋಪ್ ಸೊ ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಟು ಯು ಪೀಪಲ್. ಮೇಕ್ ಶೂರ್ ಟು ಸಬ್ಸ್ಕ್ರೈಬ್ ಟು ದ ನಮ್ಮ ವೇದಾಂತ SSLC and hit the like button, and I will be waiting for your responses in the comments. And make sure see the video and listen to the video, each and every word whichever I have spoken. Why? Because this is going to help you people a lot while writing the answer sheet. Okay, till then, see you everyone.